ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ಕನ್ನಡತಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಟಾಪಿಕ್ ಬಂದುಬಿಟ್ಟು IBP ಇರುವವರು ತಿನ್ನಬಾರದ ಆಹಾರಗಳು. ನಿಮಗೆ IBP ಇದೆಯಾ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದರೂ BP ಸಮಸ್ಯೆ ಇದೆಯಾ? ಹಾಗಿದ್ದರೆ ಈ ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದರೆ ಕೆಲವು ಆಹಾರಗಳು BP ಇನ್ನಷ್ಟು ಹೆಚ್ಚಿಸಬಹುದು. ಸೊ ಆದ್ದರಿಂದ ಈ ವಿಡಿಯೋ ಕೊನೆವರೆಗೂ ನೋಡಿ. IBP ಅಂದರೆ ಏನು? IBP ಎಂದರೆ ರಕ್ತದೊತ್ತಡ ಹೆಚ್ಚಾಗುವುದು. ಇದನ್ನು ನಿರ್ಲಕ್ಷಿಸಿದರೆ ಹೃದಯ ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀಳಬಹುದು. IBP ಇರುವವರಿಗೆ ಯಾಕೆ ಆಹಾರ ಮುಖ್ಯ ಅಂತ ಅಂದರೆ, ನಾವು ತಿನ್ನುವ ಆಹಾರ BP ಮೇಲೆ ಪರಿಣಾಮ ಬೀರುತ್ತದೆ. ಸೊ ಆದ್ದರಿಂದ IBP ಇರುವವರಿಗೆ ಆಹಾರ ತುಂಬ ಮುಖ್ಯವಾಗುತ್ತದೆ. ಕೆಲವು ಆಹಾರಗಳು BPನ ಹೆಚ್ಚಿಸ್ಬೋದು. ಸೊ ಹಾಗಾಗಿ IBP ಇರುವವರು ತಿನ್ನಬಾರದ 10 ಆಹಾರಗಳು ಯಾವ್ಯಾವಪ್ಪ ಅಂತ ಅಂದರೆ, ನಂಬರ್ 1 ಪಾಯಿಂಟ್ ಬಂದ್ಬಿಟ್ಟು ಹೆಚ್ಚು ಉಪ್ಪಿನ ಆಹಾರಗಳನ್ನು ಸೇವಿಸಬಾರದು. ಎಣ್ಣೆಯಲ್ಲಿ ಕರಿದ ಆಹಾರಗಳನ್ನು ಸೇವಿಸಬಾರದು. ನಂಬರ್ 3 ಪಾಯಿಂಟು ಫಾಸ್ಟ್ ಫುಡ್ಸನ್ನು, ಔಟ್ಸೈಡ್ ಫುಡ್ಸು, ಫಾಸ್ಟ್ ಫುಡ್ಸ್ ಇನ್ನೂ ಸೇವಿಸಬಾರದು. ನಂಬರ್ 4 ಪಾಯಿಂಟ್ ಬಂದ್ಬಿಟ್ಟು ಸಾಫ್ಟ್ ಡ್ರಿಂಕ್ಸ್ ಅಥವಾ ಹೆಚ್ಚು ಸಕ್ಕರೆ ಪಾನೀಯಗಳನ್ನು ಹೆಚ್ಚಾಗಿ ಸೇವಿಸಬಾರದು. ನಂಬರ್ 5 ಪಾಯಿಂಟ್ ಬಂದ್ಬಿಟ್ಟು ಇನ್ಸ್ಟಂಟ್ ನೂಡಲ್ಸ್ನ ಸೇವಿಸಬಾರ್ದು ಹೆಚ್ಚಾಗಿ. ನಂಬರ್ 6 ಪಾಯಿಂಟ್ ಬಂದ್ಬಿಟ್ಟು ಪ್ರೊಸೀಸ್ಡ್ ಸ್ನ್ಯಾಕ್ಸ್ ಅಥವಾ ಚಿಪ್ಸ್ನ ಹೆಚ್ಚಾಗಿ ಸೇವಿಸಬಾರ್ದು. ನಂಬರ್ 7 ಪಾಯಿಂಟ್ ತುಂಬ ಸಿಹಿ ಆಹಾರಗಳನ್ನು ಸೇವಿಸಬಾರ್ದು. 8 ಪಾಯಿಂಟ್ ಬಂದ್ಬಿಟ್ಟು ಹೆಚ್ಚು ಕಾಫಿನ ಸೇವಿಸಬಾರ್ದು. 9 ಪಾಯಿಂಟ್ ಪ್ರೊಸೀಸ್ಡ್ ಮೀಟ್, ರೆಡ್ ಮೀಟು ಈ ಥರದವು ಹೆಚ್ಚಾಗಿ ಸೇವಿಸಬಾರ್ದು. ಹೆಚ್ಚಾಗಿ ಕೊಬ್ಬಿನ ಆಹಾರಗಳನ್ನು ಸೇವಿಸಬಾರದು. ಇವುಗಳನ್ನು ಸೇವಿಸುವುದರಿಂದ IBP ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. IBP ಇರುವವರಿಗೆ ಆರೋಗ್ಯ ಸಲಹೆ ಏನು ಹೇಳ್ಬೋದಪ್ಪ ಅಂತ ಅಂದರೆ, IBP ಇರುವವರು ಹೆಚ್ಚಾಗಿ ನೀರು ಕುಡಿಯಿರಿ, ಹಣ್ಣು ಮತ್ತು ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ, ಪ್ರತಿದಿನ ಸ್ವಲ್ಪ ವ್ಯಾಯಾಮ ಮಾಡಿ, ಉಪ್ಪನ್ನು ಮಿತವಾಗಿ ಬಳಸಬೇಕು. ಅಡುಗೆಯಲ್ಲಾದರೂ ಸಹ ಅಷ್ಟೇ, ನೀವು ಊಟದಲ್ಲಿ ಸೇವಿಸುತ್ತೀರಲ್ಲ ಆವಾಗಲೂ ಅಷ್ಟೇ ಉಪ್ಪನ್ನು ಮಿತವಾಗಿ ಬಳಸಿ. ಓಕೆ ಗಾಯ್ಸ್, ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆರೋಗ್ಯದ ಬಗ್ಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಜೊತೆ ಇರಿ. ನಮ್ಮ ಪೇಜ್ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.